ಭಾರತವನ್ನು ಉದ್ಧಾರ ಮಾಡಿದ್ದೇ ಮೊಘಲರಂತೆ. ಭಾರತದಲ್ಲಿ ಆಹಾರ ಕ್ರಾಂತಿ ಮಾಡಿಬಿಡ್ತಂತೆ ಬಿರಿಯಾನಿ. ದೇಶವನ್ನು ಒಗ್ಗಟ್ಟಾಗಿಟ್ಟಿದ್ದೇ ಅವರ ಸಾಧನೆಯಂತೆ. ದಿ ಎಕನಾಮಿಸ್ಟ್ ಲೇಖನಕ್ಕೆ ಇಲ್ಲಿದೆ ಪಿನ್ ಟು ಪಿನ್ ಉತ್ತರ. ಇಂಥದ್ದೊಂದು ಅಸಂಧ ಲೇಖನವನ್ನು ಬ್ರಿಟನ್ನಿನ ದಿ ಎಕನಾಮಿಸ್ಟ್ ಪತ್ರಿಕೆ ಇತ್ತೀಚೆಗೆ ಪ್ರಕಟಿಸಿದೆ. ಮೊಘಲರು ನಮಗಾಗಿ ಏನು ಮಾಡಿದ್ದಾರೆ ಅಂದರೆ ವಾಟ್ ಹ್ಯಾವ್ ದ ಮೊಘಲ್ಸ್ ಎವರ್ ಡನ್ ಫಾರ್ ಅಸ್ ಎಂಬ ಶೀರ್ಷಿಕೆಯಡಿ ಈ ಲೇಖನ ಪ್ರಕಟವಾಗಿದೆ. ಮೊಘಲರನ್ನು ವೈಭವೀಕರಿಸುವ ದುರುದ್ದೇಶದಿಂದಲೇ ಈ ಲೇಖನವನ್ನ ಪ್ರಕಟಿಸಲಾಗಿದೆ. ಇದರಲ್ಲಿ ಮೊಘಲರನ್ನು ಭಾರತದ ಶ್ರೇಷ್ಠ ಮುಸ್ಲಿಂ ಸಾಮ್ರಾಜ್ಯ ಎಂದು ಕರೆಯಲಾಗಿದೆ. ಅವರು ಭಾರತದ ನಾಗರಿಕತೆಯನ್ನು ಶ್ರೀಮಂತಗೊಳಿಸಿದರು ಎಂದು ವಾದಿಸಲಾಗಿದೆ. ಅಸಲಿಗೆ ಈ ಲೇಖನದಲ್ಲಿ ಏನಿದೆ, ಜನ ಯಾಕೆ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ನೋಡೋಣ. ಆಹಾರದ ಕ್ರಾಂತಿ. ಭಾರತಕ್ಕೆ ಬಿರಿಯಾನಿ, ಕಬಾಬ್, ಸಮೋಸಾ ಮತ್ತು ಪಲಾವ್ ಅಂತಹ ಖಾದ್ಯಗಳನ್ನು ಪರಿಚಯಿಸಿದ್ದೇ ಮೊಘಲರು. ಅಷ್ಟೇ ಅಲ್ಲದೆ ಮಧ್ಯ ಏಷ್ಯಾದಿಂದ ಸೇಬು, ದ್ರಾಕ್ಷಿ ಮತ್ತು ಏಪ್ರಿಕಾಟ್ನಂತಹ ಹಣ್ಣುಗಳನ್ನು ತಂದು ಭಾರತದ ಊಟದ ತಟ್ಟೆಯನ್ನು ಮೊಘಲರು ಶ್ರೀಮಂತಗೊಳಿಸಿದರಂತೆ. ಭಾಷೆ ಮತ್ತು ಸಾಹಿತ್ಯ. ಹಿಂದಿ ಮತ್ತು ಉರ್ದು ಭಾಷೆಗಳ ಸಮ್ಮಿಲನಕ್ಕೆ ಮೊಘಲ್ ಆಡಳಿತವೇ ಕಾರಣ. ಪರ್ಷಿಯನ್ ಮತ್ತು ಸ್ಥಳೀಯ ಭಾಷೆಗಳ ಮಿಶ್ರಣದಿಂದ ಭಾರತಕ್ಕೆ ಒಂದು ಹೊಸ ಸಂವಹನ ಮಾಧ್ಯಮ ಸಿಕ್ಕಿತು. ಹಾಗಾಗಿ ಭಾರತದ ಭಾಷೆ ಮತ್ತು ಸಾಹಿತ್ಯಕ್ಕೆ ಮೊಘಲರ ಕೊಡುಗೆ ಅಪಾರ ಅನ್ನೋದು ಇನ್ನೊಂದು ವಾದ. ವಾಸ್ತುಶಿಲ್ಪದ ವೈಭವ. ತಾಜ್ ಮಹಲ್, ಕೆಂಪುಕೋಟೆ ಮತ್ತು ಹುಮಾಯೂನ್ ಸಮಾಧಿಯಂತಹ ಕಟ್ಟಡಗಳು ಮೊಘಲರೇ ಕಟ್ಟಿಸಿದ್ದಂತೆ. ಇವು ಭಾರತಕ್ಕೆ ಜಾಗತಿಕ ಗುರುತನ್ನು ತಂದುಕೊಟ್ಟಿದೆಯಂತೆ. ಇವುಗಳಿಲ್ಲದ ಭಾರತವನ್ನು ಕಲ್ಪಿಸಿಕೊಳ್ಳುವುದು ಅಸಾಧ್ಯ ಎಂದು ಲೇಖನ ವರ್ಣಿಸಿದೆ. ಏಕೀಕೃತ ಭಾರತ. ಹರಿದು ಹಂಚು ಹೋಗಿದ್ದ ಭಾರತೀಯ ಸಂಸ್ಥಾನಗಳನ್ನು ಒಂದುಗೂಡಿಸಿ ಒಂದು ಬಲಿಷ್ಠ ಭಾರತ ಸಾಮ್ರಾಜ್ಯವನ್ನು ಕಟ್ಟಿದವರೇ ಮೊಘಲರು. ಅಕ್ಬರನ ಕಾಲದ ದೀನ್ ಇ ಇಲಾಹಿ ಅಂತಹ ಪ್ರಯತ್ನಗಳು ಧಾರ್ಮಿಕ ಸೌಹಾರ್ದತೆಗೆ ಸಾಕ್ಷಿ ಅಂತ ಲೇಖನ ಹೇಳುತ್ತೆ. ಸೌಹಾರ್ದತೆ. ಇಸ್ಲಾಂ ಮತ್ತು ಹಿಂದೂ ಸಂಸ್ಕೃತಿಯ ಸಮ್ಮಿಲನಕ್ಕೆ ಮೊಘಲರು ನಾಂದಿ ಹಾಡಿದ್ರಂತೆ. ಸಂಗೀತ ಮತ್ತು ಕಲೆ. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಮತ್ತು ಮೊಘಲ್ ಚಿತ್ರಕಲೆಗಳು ಭಾರತದ ಸಾಂಸ್ಕೃತಿಕ ಪರಂಪರೆಯನ್ನು ವಿಶ್ವಮಟ್ಟಕ್ಕೆ ಕೊಂಡೊಯ್ಯೋದ್ರಲ್ಲಿ ಮೊಘಲ್ ರಾಜರ ಕೊಡುಗೆ ಅಪಾರವಂತೆ. ಈ ಲೇಖನ ಪ್ರಕಟವಾಗುತ್ತಿದ್ದಂತೆಯೇ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರೀ ಟೀಕೆ ವ್ಯಕ್ತವಾಯಿತು. ವಿಮರ್ಶಕರು ಮತ್ತು ಇತಿಹಾಸಕಾರರು ಈ ಲೇಖನವನ್ನು ವಿಲಕ್ಷಣ ಅಂತ ಬಣ್ಣಿಸಿದ್ದಾರೆ. ಅಲ್ಲದೆ ಲೇಖನದ ಈ ಅಂಶಗಳಿಗೆ ಪಿನ್ ಟು ಪಿನ್ ತಿರುಗೇಟು ನೀಡಿದ್ದಾರೆ. ಆರ್ಥಿಕ ಲೂಟಿ. ಮೊಘಲರು ಬರುವ ಮೊದಲು ಅಂದರೆ ಕ್ರಿಸ್ತಶಕ 1ನೇ ಶತಮಾನದಿಂದ 15ನೇ ಶತಮಾನದವರೆಗೆ ಜಾಗತಿಕ ಜಿಡಿಪಿಯಲ್ಲಿ ಭಾರತದ ಪಾಲು ಸುಮಾರು 25% ರಿಂದ 30% ಇತ್ತು. ಮೊಘಲರ ಕಾಲದಲ್ಲಿ ಸಾಮಾನ್ಯ ಜನರ ಜೀವನ ಮಟ್ಟ ಕುಸಿಯಿತೇ ಹೊರತು ಹೆಚ್ಚಾಗಲಿಲ್ಲ. ಭಾರತದ ಸಂಪತ್ತು ಮೊಘಲರು ಲೂಟಿ ಮಾಡಿದ್ರು. ಜನರ ಬಳಿ ಇದ್ದ ಸಂಪತ್ತು ಸುಲ್ತಾನರ ಕೋಟೆಯೊಳಗೆ ಸಂಗ್ರಹವಾಯಿತು. ಬ್ರಿಟಿಷರಿಗೆ ಭಾರತವನ್ನು ಲೂಟಿ ಮಾಡಲು ದಾರಿ ಮಾಡಿಕೊಟ್ಟಿದ್ದೇ ಈ ಅಸ್ಥಿರತೆ ಅನ್ನೋದನ್ನ ಅನೇಕ ಸಂಶೋಧನೆಗಳು ಸಾಬೀತುಪಡಿಸಿವೆ. ಧಾರ್ಮಿಕ ದಬ್ಬಾಳಿಕೆ ಮತ್ತು ಜಜಿಯಾ ತೆರಿಗೆ. ಅಕ್ಬರನನ್ನು ಸೌಹಾರ್ದತೆಯ ಸಂಕೇತ ಎನ್ನುವ ಎಕನಾಮಿಸ್ಟ್ ಅವನು ಸಾವಿರಾರು ಹಿಂದೂಗಳನ್ನು ಕೊಂದು ಚಿತ್ತೋರ್ಗಢ್ ಮರಣ ಹೋಮವನ್ನು ಮರೆಮಾಚಿಬಿಟ್ಟಿದೆ. ಔರಂಗಜೇಬನ ಕಾಲದಲ್ಲಿ ಹಿಂದೂಗಳ ಮೇಲೆ ಹೇರಲಾದ ಜಜಿಯಾ ತೆರಿಗೆ ಮತ್ತು ಬಲವಂತದ ಮತಾಂತರಗಳ ಬಗ್ಗೆ ಒಂದಕ್ಷರ ಇಲ್ಲ ಈ ಲೇಖನದಲ್ಲಿ. ದೇವಸ್ಥಾನಗಳ ಧ್ವಂಸ. ಕಾಶಿ ವಿಶ್ವನಾಥ, ಮಥುರಾದ ಕೃಷ್ಣ ಜನ್ಮಭೂಮಿ ಮತ್ತು ಅಯೋಧ್ಯೆಯ ರಾಮ ಮಂದಿರ ಸೇರಿದಂತೆ ಸಾವಿರಾರು ಪವಿತ್ರ ದೇವಸ್ಥಾನಗಳನ್ನು ಧ್ವಂಸಗೊಳಿಸಿ ಅವುಗಳ ಮೇಲೆ ಮಸೀದಿಗಳನ್ನು ಕಟ್ಟಿದ ಇತಿಹಾಸವನ್ನು ಮೊಘಲರ ವಾಸ್ತುಶಿಲ್ಪದ ಕೊಡುಗೆ ಅಂತ ಕರೆಯುವುದು ಭಾರತೀಯರಿಗೆ ಮಾಡುವ ಅವಮಾನ ಅಲ್ವಾ? ಆಹಾರ ಮತ್ತು ಭಾಷೆಯ ಭ್ರಮೆ. ಭಾರತದಲ್ಲಿ ಮೊಘಲರಿಗಿಂತ ಮೊದಲೇ ಆಯುರ್ವೇದ ಆಧಾರಿತ ಅತ್ಯಂತ ವೈಜ್ಞಾನಿಕ ಆಹಾರ ಪದ್ಧತಿ ಇತ್ತು. ಸಂಗೀತ ಮತ್ತು ಕಲೆಗಳು ಗುಪ್ತರ ಮತ್ತು ಚೋಳರ ಕಾಲದಲ್ಲೇ ಉತ್ತುಂಗದಲ್ಲಿದ್ದವು. ಮೊಘಲರು ಅವುಗಳನ್ನು ಕೇವಲ ಇಸ್ಲಾಮೀಕರಣಗೊಳಿಸಿದರೆ ಹೊರತು ಹೊಸದಾಗಿ ಏನನ್ನೂ ಸೃಷ್ಟಿಸಲಿಲ್ಲ ಅನ್ನೋದು ಸಾಕ್ಷಿ ಸಮೇತ ಸಾಬೀತಾಗಿದೆ. ಸ್ಥಳೀಯ ಪ್ರತಿರೋಧದ ಕಡೆಗಣನೆ. ಶಿವಾಜಿ ಮಹಾರಾಜ್, ಮಹಾರಾಣಾ ಪ್ರತಾಪ್ ಮತ್ತು ಸಿಖ್ ಗುರುಗಳು ಮೊಘಲರ ವಿರುದ್ಧ ನಡೆಸಿದ ಕೆಚ್ಚೆದೆಯ ಹೋರಾಟವನ್ನು ಲೇಖನ ಸಂಪೂರ್ಣವಾಗಿ ನಿರ್ಲಕ್ಷಿಸಿದೆ. ಮೊಘಲರು ಭಾರತವನ್ನು ಸಂಪೂರ್ಣವಾಗಿ ಆಳಲಿಲ್ಲ. ಬದಲಾಗಿ ಅವರು ನಿರಂತರವಾಗಿ ಸ್ಥಳೀಯ ರಾಜರೊಂದಿಗೆ ಯುದ್ಧ ಮಾಡಬೇಕಾಯಿತು. ಈ ವಿಷಯವನ್ನು ಮರೆಮಾಚಲಾಗಿದೆ. ಯಾವುದೇ ಒಂದು ಸಾಮ್ರಾಜ್ಯದ ಇತಿಹಾಸವನ್ನು ಚರ್ಚಿಸುವಾಗ ಸತ್ಯಾಸತ್ಯತೆಯೇ ಮುಖ್ಯ. ಸ್ಥಳೀಯ ಸಂಸ್ಕೃತಿಯ ಮೇಲೆ ಮೊಘಲರ ದಬ್ಬಾಳಿಕೆಯನ್ನು ಸಂಪೂರ್ಣವಾಗಿ ಮುಚ್ಚಿ ಹಾಕುವುದೇ ಈ ಲೇಖನದ ಉದ್ದೇಶ ಅನ್ನೋದು ಈ ಉತ್ತರಗಳಿಂದ ಸ್ಪಷ್ಟವಾಗುತ್ತೆ. ವಿದೇಶಿ ಪತ್ರಿಕೆಗಳ ಇಂತಹ ದುರುದ್ದೇಶಪೂರಿತ ಲೇಖನಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಮಾಡಿ.